ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಹೇಗಿದ್ರಿ ನೀವೆಲ್ಲ? ಎಲ್ಲ ಆರಾಮಿದ್ರ ಅಂತ ನಾನು ತಿಳ್ಕೊಳ್ತೀನಿ. ಸೊ ಬನ್ನಿ, ಇವತ್ತು ಆಗಸ್ಟ್ 16. ನಾನು ಆಗಸ್ಟ್ 20ಕ್ಕೆ ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಅಂದರೆ 4 ಡೇಸ್, ಆಫ್ಟರ್ 4 ಡೇಸ್ ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್, 2.5 years ಆದಮೇಲೆ ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಕೂಡ ತುಂಬ ವೇಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅಷ್ಟೇ ಖುಷಿಯಾಗಿದ್ದೀನಿ. ನನಗೂ ಫ್ಯಾಮಿಲಿಗೆ ನೋಡಬೇಕು, ಫ್ಯಾಮಿಲಿ ಜೊತೆ ಇರಬೇಕು ಅಂತ ತುಂಬ ಖುಷಿ ಆಗ್ತಾ ಇದೆ. ಗೈಸ್, ಇನ್ನು ನಾನು ಇಂಡಿಯಾ ಹೋಗ್ಲಿಕ್ಕೆ 3 ದಿನ ಬಾಕಿ ಇದೆ. ಗೈಸ್, ಇನ್ನು 2 ದಿನ ಬಾಕಿ ಇದೆ ಬ್ಯಾಕ್ ಟು ಇಂಡಿಯಾ ಹೋಗ್ಲಿಕ್ಕೆ. ಗೈಸ್, ಇನ್ನು 1 ದಿನ ಬಾಕಿ ಇದೆ. ಸೊ ಇವತ್ತು 19, ನಾಳೆ 20, ನಾಳೆ ದಿನ ಫ್ಲೈಟ್ ಹೋಗ್ತಾ ಇರೋದು ಬ್ಯಾಕ್ ಟು ಇಂಡಿಯಾ. ಗೈಸ್, ಫೈನಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಇಂಡಿಯಾಗೆ. ಇವಾಗ ಇಲ್ಲಿ 8 ಗಂಟೆಗೆ 10 ನಿಮಿಷ ಇದೆ, ಮತ್ತು ಇಲ್ಲಿ 8 ಗಂಟೆಗೆ ಗಾಡಿ ಬರುತ್ತೆ. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಮತ್ತೆ ಇಲ್ಲೇ ಬ್ಯಾಗ್ ಎಲ್ಲ ಇಲ್ಲಿ ನೋಡಿ, ಮತ್ತೊಬ್ಬ ಬಂದ, ಮತ್ತೆ ಬ್ಯಾಗ್ ಎಲ್ಲ ರೆಡಿ ಇದೆ. ಇವನು ಕೂಡ ನನ್ನ ಫ್ರೆಂಡೇ. ಇವನ್ನೆಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡಿದವನು ಪಾಪ. ಗೈಸ್, ಫೈನಲಿ ನಾನು ಹೋಗ್ಲಿಕ್ಕೆ ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ. ಹೊರಗಡೆ ಬಿದ್ದಿದ್ದೀನಿ. 8 ಗಂಟೆಗೆ ಗಾಡಿ ಬರುತ್ತೆ, ಗಾಡಿ ಬಂದಿದೆ ಆಲ್ಮೋಸ್ಟ್. ಸೊ ನಾನು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಪಲ್ಟಾನ್ಗಳು ಇಲ್ಲೇ ನಿಂತಿದ್ದಾರೆ, ಅವರಿಗೆಲ್ಲ ಬಾಯಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವರೆಲ್ಲ ಬಂದಿದ್ದಾರೆ ನನ್ನ ಹಿಂದೆನೆ, ನಾನು ಹೋಗ್ತಾ ಇದ್ದೇನೆ ಅಂತ. ಮತ್ತೆ ತುಂಬಾ ಜನ ಬಂದಿದ್ದಾರೆ, ಅಲ್ಲ ನಿಂತ್ಕೊಂಡಿದ್ದಾರೆ ಹೊರಗಡೆ. ನನ್ನ ಬ್ಯಾಗ್ ಮತ್ತೆ ಬಾಕ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ. ಅವರಿಗೆಲ್ಲ ನಾನು ತುಂಬಾನೇ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಲ್ಲ ನನಗೆ ಯಾವಾಗ ಮದುವೆ ಆಗಿ ಬರ್ತೀಯ, ಇನ್ ಮದುವೆ ಆಗಿ ಬಾ ಅಂತ ಫುಲ್ ಜೋಶಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ. ಇವನು ನನ್ನ ಫ್ರೆಂಡ್, ಇವನು ಹೇಳ್ತಾ ಇದ್ದಾನೆ ಮದುವೆ ಆಗಿ ಬಾ ಅಂತ ರಿಗಾರ್ಡ್ಸ್ ಕೊಡ್ತಾ ಇದ್ದಾನೆ. ತುಂಬಾ ಜನ ಬಂದಿದ್ದಾರೆ ನನಗೆ ಕಳ್ಸಿಕೊಡ್ಲಿಕ್ಕೆ ಪಾಪ. ಈಗ ಎಷ್ಟು ಜನ ಬಂದಿದ್ರು ಅಂತ ನನಗೆ ಬಿಡ್ಲಿಕ್ಕೆ. ನೋಡಿ, ಫೈನಲಿ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಇವರೆಲ್ಲ ನನ್ನ ಕಳಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಏರ್ಪೋರ್ಟ್ ಹತ್ರ. ಇವರು ರಫೀಕ್ ಅವರು ಅಂತ ಡ್ರೈವರು, ಒಳ್ಳೆ ಮನುಷ್ಯ ಪಾಪ. ಮತ್ತು ರಹೀಮ್ ಅಂತ ಹಿಂದ್ಗಡೆ ಒಬ್ಬ ಇದ್ದಾರೆ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಇವ್ರ ಜೊತೆನೇ ನಾನು ಫುಲ್ಲು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಂತ ನಾನು ಹೋಗ್ತಾ ಇದ್ದೀನಿ. ಅವರಿಗೂ ಕೂಡ ನಾನು ನೋಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡಿ, ಫೈನಲಿ ಏರ್ಪೋರ್ಟ್ ಕೂಡ ಹತ್ರ ಬಂದಾಯ್ತು. ಲೆಫ್ಟ್ ಸೈಡಿಗೆ ಅದು ಏರ್ಪೋರ್ಟ್ ಕಾಣಿಸ್ತಾ ಇದೆಯಲ್ವಾ, ಅದೇ ಏರ್ಪೋರ್ಟು. ಯಾವ ತರ ಲುಕ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ದೂರದಿಂದ ನೋಡಿದ್ರು ಯಾವ ತರ ಲುಕ್ ಇದೆ ನೋಡ್ತಾ ಇರ್ಬೋದು ನೀವು. ನಿಮ್ಗೆ ಹತ್ರ ಹೋಗಿ ನಾನು ತೋರಿಸ್ತೀನಿ ಯಾವ ತರ ಮಾಡಿದಾರ ಅಂತ. ಮಸ್ಕತ್ತಿನ ಏರ್ಪೋರ್ಟ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ಸೂಪರ್. ನೋಡ್ಲಿಕ್ಕೆ ಒಂಥರ ಲುಕ್ಕು ಕೂಡ ಸೂಪರ್ ಆಗಿದೆ ಮಸ್ಕತ್ತಿನ ಏರ್ಪೋರ್ಟ್. ಮತ್ತೆ ನನ್ನ ಹತ್ರ ಟ್ರಾಲಿ ತಗೊಂಡು 3 ಜನ ನಾನು ಒಳಗಡೆ ತನಕ ನಾನು ಬಿಡ್ತೀನಿ ಅಂತ ಇವರಿಬ್ರು ನನ್ನ ಟ್ರಾಲಿನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಮುಂದ್ಗಡೆ. ನೋಡಿ, 3 ಜನ ಒಳಗಡೆ ತನಕ ಬೋರ್ಡಿಂಗ್ ಪಾಸ್ ಆಗುವವರೆಗೂ ನಾನು ನಿಲ್ತೀನಿ ಅಂತ ಅವರು ಅಲ್ಲಿ ನಿಂತ್ಕೊಂಡಿದ್ರು. ನಾನು ಅವ್ರದ್ದು ವಿಡಿಯೋ ತೆಗಿಲಿಲ್ಲ, ಆದ್ರೂ ನಿಂತ್ಕೊಂಡಿದ್ದಾರೆ ಅವರು. ನೋಡಿ ಗೈಸ್, ಫೈನಲಿ ಬೋರ್ಡಿಂಗ್ ಪಾಸು ಮತ್ತು ಇಮಿಗ್ರೇಷನ್ ಎಲ್ಲ ಆಯಿತು. ಇವಾಗ ನಾನು ಹೋಗ್ತಾ ಇದ್ದೀನಿ. ಗೇಟ್ ನಂಬರ್ B2 ಒಂದು ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿದೆ. ಸೊ ವೇಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿಲ್ಲ, 10 ಗಂಟೆ ಆಗಿತ್ತು ಅಷ್ಟೇ, ಬೇಗ ಬಂದಿದ್ದು ಸ್ವಲ್ಪ. ಗೈಸ್, ಫೈನಲಿ ಇವಾಗ ವೇಟಿಂಗ್ ಮಾಡ್ತಾ ಇದ್ದೀವಿ. ಇವರು ಕೂಡ ಮಂಗಳೂರವರು, ಇವರು ಸಿಕ್ಕಿದ್ದಾರೆ ನನಗೆ. ಮತ್ತೊಬ್ಬರು ಇದ್ದಾರೆ ಭಟ್ಕಳದವರು, ತೋರಿಸ್ತೀನಿ ನಿಮಗೆ.
ಇವರು ಭಟ್ಕಳದವ್ರಂತೆ. ಇವಾಗ ವೇಟಿಂಗಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಬ್ರೋ? ನನ್ನ ಹೆಸರು ಮೊಹಮ್ಮದ್ ತಬ್ರೀಜ್ ಅಂತ. ಮೊಹಮ್ಮದ್ ತಬ್ರೀಜ್ ಅಂತ. ನೋಡಿ ಗೈಸ್, ಇವರು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗೈಸ್, ಸ್ವಲ್ಪ ಫ್ಲೈಟ್ ಡಿಲೇ ಆಯಿತು 1 ಅವರ್. ಸೊ ವೇಟ್ ಮಾಡಿ ಸುಸ್ತಾಗಿ ನಾವು ಹೋಗ್ತಾ ಇದ್ದೀನಿ. ಇವಾಗ ಫ್ಲೈಟ್ ಬಂದು ನಿಂತಿದೆ ಫ್ಲೈಟ್ ಒಳಗಡೆ ನಾವು ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ರೈಟ್ ಸೈಡಲ್ಲಿ ನೋಡಿ, ಅಲ್ಲಿ ಮತ್ತೊಂದು ಫ್ಲೈಟ್ ನಿಂತ್ಕೊಂಡಿದೆ ವೇಟಿಂಗಲ್ಲಿ. ಆ ಟೈಮಿಂಗ್ ಬೇರೆ. ಇವಾಗ 1 ಗಂಟೆ, ಅರೌಂಡ್ 1 ಗಂಟೆ ಆಗಿದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಗೈಸ್, ಫ್ಲೈಟ್ ಒಳಗಡೆ ಹೇಗಿದೆ ಅಂತ ತುಂಬ ಜನರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ. ನನ್ನ ಸೀಟ್ ನಂಬರ್ ನಾನು ಹುಡುಕ್ತಾ ಇದ್ದೀನಿ. ಬೋರ್ಡಿಂಗ್ ಪಾಸ್ ಮೇಲೆ ಸೀಟ್ ನಂಬರ್ ಇರುತ್ತೆ. ಸೊ ನಾನು ಅದನ್ನು ಹುಡ್ಕೊಂಡು ಕೂತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ಫೈನಲಿ ನಾನು ಫ್ಲೈಟಲ್ಲಿ ಕೂತಿದ್ದೀನಿ. ಇವಾಗ ಟೇಕ್ ಆಫ್ ಆಗತ್ತೆ ಒಂದು 15 ನಿಮಿಷ ಬಿಟ್ಟು. ನೋಡಿ ಗೈಸ್, ಮೇಲ್ಗಡೆಯಿಂದ ಯಾವ ಥರ ವ್ಯೂ ಕಾಣಿಸ್ತಾ ಇದೆ ಅಂತ. ಇದು ಮುಂಬೈ ಸಿಟಿ ಗೈಸ್. ನೋಡಿ, ನಾನು ಮುಂಬೈ ಕನೆಕ್ಟಿಂಗ್ ಫ್ಲೈಟ್ ಇರೋದ್ರಿಂದ ನಾನು ಮುಂಬೈಯಲ್ಲಿ ಇಳಿತಾ ಇದ್ದೀನಿ. ನನಗೆ ಇವಾಗ 5 ಗಂಟೆ ಆಗ್ತಾ ಇದೆ. ಇವಾಗ ನಾನು ಏರ್ಪೋರ್ಟ್ ಹತ್ರ ಇದ್ದೀನಿ. ಒಂದು 5 ನಿಮಿಷದಲ್ಲಿ ಏರ್ಪೋರ್ಟ್ ರೀಚ್ ಆಗ್ತೀನಿ. ನೋಡ್ತಾ ಇರ್ಬೋದು ಗೈಸ್, ಫೈನಲಿ ನಾನು ಮುಂಬೈ ಏರ್ಪೋರ್ಟ್ ಒಳಗಡೆ ಬಂದಾಯಿತು. ಇವಾಗ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಒಳಗಡೆಯಿಂದ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡು ಇದ್ದಾನೆ ಪಕ್ಕದಲ್ಲಿ, ಹೋಗ್ತಾ ಇದ್ದಾನೆ ನೋಡಿ ಅವನು. ಗೈಸ್, ನಾನು ಇವಾಗ ಮುಂಬೈಯಿಂದ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ನೋಡಿ, ಹಾಗೆ ನಿಮ್ಗೆ ಒಂದು ವ್ಯೂಸ್ನ ತೋರಿಸ್ಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಯಾವ ಥರ ಕ್ರೇಜಿ ಅಂದರೆ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ ವ್ಯೂ ಮಾತ್ರ. ಪ್ಲೇನಲ್ಲಿ ಈ ಥರ ವ್ಯೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ವ್ಯೂ ಬಂದಿದೆ ಮಾತ್ರ. ನೋಡಿ, ಪ್ಲೇನ್ ಎಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಅಂದರೆ ಸೂಪರ್ ವ್ಯೂ ನೋಡ್ಲಿಕ್ಕೆ ಒಂಥರ ಕ್ರೇಜಿ ಆಗಿದೆ ಗೈಸ್, ನೋಡ್ತಾ ಇರ್ಬೋದು. ಗೈಸ್, ಫೈನಲಿ ನಾನು ಮಂಗಳೂರು ರೀಚ್ ಆಗಿ ನನ್ನ ಕಸಿನ್ಸ್ ಜೊತೆ ಹೋಗ್ತಾ ಇದ್ದೀನಿ. ಕಾರ್ ತೊಗೊಂಡು ಬಂದಿದ್ರು ಅವರು ನಾನು ಕರ್ಕೊಂಡು ಹೋಗ್ಲಿಕ್ಕೆ. ಇವಾಗ ನಾನು ಮಂಗಳೂರಲ್ಲಿ ಒಂದು ಟೆಂಪಲಿಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಹಾಕಿದ್ದೀನಿ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಮಂಗಳೂರಿನವರು ಮೈಸೂರವರಿಗೆಲ್ಲ ತುಳುನಾಡು ಅಂದರೆ ತುಳುನಾಡಿನಲ್ಲಿ ಒಂದು ಕೊರಗಜ್ಜ ದೇವಸ್ಥಾನ ಅಂತ ಇದೆ. ಸೊ ನಾನು ಅಲ್ಲಿ ಹೋಗ್ಲಿಕ್ಕೆ ಪ್ಲ್ಯಾನ್ ಹಾಕಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಆಮೇಲೆ ಟೆಂಪಲ್ಗೆ ಹೋಗಬೇಕು ಅಂತ ಇದ್ದೀನಿ. ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಇದು ಕೊರಗಜ್ಜನ ಆದಿಸ್ಥಳ. ಒಳಗಡೆ ಹೋದರೆ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ನಾನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ತುಂಬ ಜನರಿಗೆ ಈ ಟೆಂಪಲ್ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೆ ಇರ್ಬೋದು, ಆದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೈಸ್, ಫೈನಲಿ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಮಂಗಳೂರಿಂದ ಮನೆಗೆ ಹೋಗಲಿಕ್ಕೆ 5 to 6 hours ಜರ್ನಿ ಆದರೂ ಬೇಕು ನನಗೆ. ಸೊ ವೆದರ್ ಕೂಡ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿದೆ. ಒಂಥರ ಖುಷಿನೋ ಖುಷಿ, ಯಾಕಂದರೆ ನಾನು ಓಮನಲ್ಲಿದ್ದಾಗ ತುಂಬ ಅಂದರೆ ತುಂಬ ಹೀಟ್ ಇತ್ತು. ಸೊ ನಾನು ವಿಂಟರಿಗೆ ಬಂದಾಗ ಫೀಲ್ ಆಗ್ತಾ ಇದೆ, ಒಂಥರ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ.